ಶಾನು, ನಾನೊಂದು ಸ್ಟೋರಿ ಹೇಳ್ತೀನಿ ನಿಮಗೆ, ಆಯಿತಾ? ಒಂದೂರಲ್ಲಿ ಒಂದು ಅಜ್ಜಿ ಇತ್ತಂತೆ. ಅಜ್ಜಿ ಹತ್ರ ಒಂದು ಕೋಳಿ ಇತ್ತಂತೆ. ಆ ಕೋಳಿ ದಿನ ಬೆಳಗ್ಗೆ ಎದ್ದು ಕೊಕ್ಕೋ ಕೋ ಕೋ ಅಂತ ಕೂಗ್ತಿತ್ತಂತೆ. ಆವಾಗ ಕೂಗ್ದಾಗ ಅಜ್ಜಿ ಏನಂತ ಹೇಳ್ಕೊತಿತ್ತಂತೆ, ಓಹೋ, ನನ್ನ ಕೋಳಿ ಕೂಗೋದ್ರಿಂದನೇ ಊರ ಜನ ಎಲ್ಲ ಎದ್ದು ಕೆಲ್ಸಕ್ಕೆ ಹೋಗಿ ದುಡಿಮೆ ಮಾಡ್ಕೋತಾರೆ ಅಂತ ಅನ್ಕೋತಿತ್ತಂತೆ. ಅದಕ್ಕೆ ಅಜ್ಜಿ ಒಂದಿನ ಮಾಸ್ಟರ್ ಪ್ಲ್ಯಾನ್ ಮಾಡಿ, ಕೋಳಿ ಊರಲ್ಲಿದ್ರೆ ತಾನೇ ಬಾರೆ ಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಾರೆ ಮೇಲೆ ಕರ್ಕೊಂಡು ಹೋದಂತೆ ಕೋಳಿನ. ಅವಾಗ ಏನಾಯ್ತಂತೆ, ಒಂದು ನರಿ ಬಂದು ಬಾರೆ ಮೇಲೆ ಕೋಳಿನ ತಿನ್ಕೊಂಬಿಡ್ತಂತೆ. ಆಮೇಲೆ ಅಜ್ಜಿ ಇದ್ದಿದ್ದು ಫುಲ್ಲು ಅಳ್ಕೊಂಡು ಊರೊಳಗೆ ಬಂದು ಕೂತಿತ್ತಂತೆ. ಜನ ಎಲ್ಲ ಕೇಳಿದ್ರಂತೆ, ಯಾಕಜ್ಜಿ ಅಂತ. ಆಗ ಕೋಳಿ ಇಲ್ಲ, ನರಿ ಬಂದು ಬಾರೆ ಮೇಲೆ ತಿನ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಂತೆ. ಅವಾಗ ಜನ ಕೇಳಿದ್ರಂತೆ, ನೀ ಯಾಕೆ ಬಾರೆ ಮೇಲೆ ಕರ್ಕೊಂಡೋಗಿದ್ದೆ ಅಂತ. ಅವಾಗ ಅಜ್ಜಿ ಹೇಳ್ತಂತೆ, ನೀವೆಲ್ಲ ಎದ್ದು ದುಡಿಮೆ ಮಾಡ್ಕೊಂಬಿಡ್ತೀರಾ, ನನ್ನ ಕೋಳಿ ಕೂಗಿ ಅಂತ ಕೋಳಿ ಕರ್ಕೊಂಡೋಗಿದ್ದೆ. ಊರ ಜನ ಎಲ್ಲ ಅಜ್ಜಿಗೆ ಬೈದ್ರಂತೆ, ನಿಮಗೆ ಬುದ್ಧಿ ಇಲ್ವಾ? ಕೋಳಿ ಕೂಗಿದ್ರೂ ಕೋಳಿ ಕೂಗದೇ ಇದ್ರೂ ನಾವೆಲ್ಲ ಕೆಲಸ ಎದ್ದೇಳ್ತೀವಿ, ಕೆಲಸ ಮಾಡ್ಕೋತೀವಿ ಅಂತ ಹೇಳಿದ್ರಂತೆ. ಅಜ್ಜಿಗೆ ತುಂಬ ಬೇಜಾರಾಗಿ, ತುಂಬ ನಿರಾಸೆಯಾಗಿ, ತುಂಬ ಕಷ್ಟದಿಂದ ಮನೆಗೋಯ್ತಂತೆ. ಮನೆಗೋಗಿ ಸುಮ್ಮನೆ ಕೂತ್ಕೊತಂತೆ. ಅದಕ್ಕೆ ಊರಿನ ಜನ ಎಲ್ಲ, ಬಿಡು ಬೇಜಾರು ಮಾಡ್ಕೊಬೇಡ, ಇನ್ನೊಂದು ದಿವಸ ಯಾವತ್ತಾದರೂ ಎಲ್ಲರೂ ದುಡ್ಡು ಹಾಕಿ ತಂದು ಕೊಡ್ತೀವಿ ಅಂತ ಹೇಳಿದ್ರಂತೆ. ಆಮೇಲೆ ಅದಕ್ಕೆ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಯಾವತ್ತೂ ಯಾರ ಹತ್ರನಾದರೂ ಏನಾದರೂ ಇದ್ದರೆ ನಾವು ಅದನ್ನು ನೋಡಿ ಜೆಲಸಿ ಫೀಲ್ ಆಗಬಾರ್ದು, ಕೆಟ್ಟದನ್ನು ಮಾಡಬಾರ್ದು ಶಾನು. ಓಕೆ, ಫೈನ್.